ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ತಾವುಗಳು ಎಲ್ಲರೂ ನೋಡಿದ್ದ ಹಾಗೆ ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್ ಆಗಿರುತ್ತೆ. ಇದರ ಒಂದು ಸಂಪೂರ್ಣವಾಗಿ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. 2025 ಸೆಕೆಂಡ್ ಇಯರ್ PUC ಪ್ರಿಪೇಟರಿ ಎಕ್ಸಾಮ್ 2 ಇದರ ಒಂದು ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ ಶ್ರಮಿಸಬೇಕು ತಡವಾಗಿದ್ದರಿಂದ. ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಚಾಯ್ಸಸ್ ಗಿವನ್ ಅಂತ ಇದೆ. ವೈ ಶುಡ್ ಎಕ್ಸೆಪ್ಷನ್ ಬಿ ಹ್ಯಾಂಡಲ್ ಇನ್ ಪೈಥಾನ್ ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಏನಾಗಿರ್ಬೋದು? ಗೆಸ್ಸಿಂಗ್ ಮಾಡ್ತೀರಾ ಎಲ್ಲರೂ? ಎಸ್, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಅವಾಯ್ಡ್ ದ ಪ್ರೋಗ್ರಾಮ್ ಕ್ರ್ಯಾಶಿಂಗ್ ಅಬ್ರಪ್ಟ್ಲಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ಲಿಯರ್ ಮೈ ಡಿಯರ್? ಬನ್ನಿ ಈಗ ಕ್ವಶನ್ ನಂಬರ್ 2 ನೋಡೋಣ. ದಿ ಮೋಡ್ ವಿಚ್ ಓಪನ್ಸ್ ದ ಫೈಲ್ ಇನ್ ಬೈನರಿ ಆ್ಯಂಡ್ ರೀಡ್ ಓನ್ಲಿ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿ ಇರುತ್ತದೆ ಕ್ವಶನ್ ನಂಬರ್ 2ಗೆ. ಕ್ವಶನ್ ನಂಬರ್ 3, ಕರೆಕ್ಟ್ ಎಕ್ಸಾಂಪಲ್ ಫಾರ್ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ, 345 ಪ್ಲಸ್ ಸ್ಟಾರ್ ಅಂತ. ಕ್ವಶನ್ ನಂಬರ್ 4 ನೋಡೋಣ. ಒಂದು ಅಸರ್ಷನ್ ಇದೆ ಹಾಗೂ ಒಂದು ರೀಸನನ್ನು ಕೊಟ್ಟಿದ್ದಾರೆ. ಆಯಿತಾ? ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 4ಗೆ ಆಪ್ಷನ್ ಬಿ ಆಗಿರುತ್ತೆ. ಎ ಈಸ್ ಫಾಲ್ಸ್ ಆ್ಯಂಡ್ ಆರ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ. ಕ್ವಶನ್ ನಂಬರ್ 5, ದಿ ನಂಬರ್ ಆಫ್ ಪಾಸಸ್ ರಿಕ್ವೈರ್ಡ್ ಟು ಶಾರ್ಟ್ ಲೀಸ್ಟ್ ಆಫ್ ಸೈಜ್ ಏನಿದು 100 ಯೂಸಿಂಗ್ ಬಬಲ್ ಶಾರ್ಟ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 5 ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 99 ಈಸ್ ದ ಆನ್ಸರ್. ಕ್ವಶನ್ ನಂಬರ್ 6, ದ ಟೈಮ್ ಕಾಂಪ್ಲಿಸಿಟಿ ಆಫ್ ಕ್ವಾಡ್ರಾಟಿಕ್ ಟೈಮ್ ಆಲ್ಗೋರಿದಮ್. ಕ್ವಶನ್ ನಂಬರ್ 6 ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, n² ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ರಿಟ್ರೈವಿಂಗ್ ಏನಿದು ಡಾಟಾ ಫ್ರಮ್ ಎ ಡಾಟಾಬೇಸ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಏನಾಗಿರುತ್ತೆ ಸರ್? ಕ್ವೈರಿಂಗ್ ಅಂದರೆ ಆಪ್ಷನ್ ಎ ಇದ್ದರೂ ಅದೇ ಸರಿಯಾದ ಉತ್ತರ. ಇದರಲ್ಲಿ ಮಕ್ಕಳಿಗೆ ಬಹಳ ಡೌಟ್ ಇತ್ತು. ಆಯಿತಾ? ಕ್ವಶನ್ ನಂಬರ್ 8, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ EDBMS ಸಾಫ್ಟ್ವೇರ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿರುತ್ತೆ, ಪೈಥಾನ್. ಕ್ವಶನ್ ನಂಬರ್ 9, ಆಲ್ವೇಸ್ SQL ಸ್ಟೇಟ್ಮೆಂಟ್ ಎಂಡ್ಸ್ ವಿತ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿ ಇರುತ್ತದೆ. Question number 10, the operation used to combine the selected rows of two tables at a time is called dash. Right answer is union. Question number 11, correct expansion form of ISP is dash anta ide. Internet service server protocol is the right answer is option C. Question number 12, in which network topology each communicating device is connected with every other device in the network is called, that is mesh is the right answer. An example for half duplex communication mode ಯಾವುದಾಗಿರುತ್ತೆ? Yes, right answer is option C, walkie talkie. Question number 14, the cable which carries data as light. Right answer is option D, optical fiber is the right answer. Type of malware that targets user data is called dash, that is ransomware is the right answer. ಬನ್ನಿ ವಿದ್ಯಾರ್ಥಿಗಳೇ, ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ನಾವು ಹೋಗುವ. ಸಿಂಟ್ಯಾಕ್ಸ್ ಎರರ್ ಆರ್ ಆಲ್ಸೋ ಕಾಲ್ಡ್ ಆಸ್ ಡ್ಯಾಶ್ ಅಂತ ಇದೆ. ಪಾರ್ಸಿಂಗ್ ಇಸ್ ದ ರೈಟ್ ಆನ್ಸರ್. ಈಚ್ ಲೈನ್ ಆಫ್ ಎ ಟೆಕ್ಸ್ಟ್ ಈಸ್ ಟರ್ಮಿನೇಟೆಡ್ ಬೈ ಎ ಸ್ಪೆಷಲ್ ಕ್ಯಾರೆಕ್ಟರ್. ರೈಟ್ ಆನ್ಸರ್ ಈಸ್ EOL. Question number 18, dash is a design of a database ಅಂತ ಇದೆ. Right answer is scheme, SCHEM, schema. Question number 19, dash is a command which comes under DML ಅಂತ ಇದೆ. 19th question, right answer is update. Question number 20, my dear children, the data type used for fixed length is dash ಅಂತ ಇದೆ. that is char is the right answer. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಮಕ್ಕಳೇ. ಪಾರ್ಟ್ ಬಿಗೆ ನಾವು ಹೋಗೋದಾದರೆ ಈಗ 2 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು. 2 marks questions are there here. These all questions are very important for your annual exam 1. ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಆಗಿರ್ಬೋದು ಅಥವಾ ಫ್ರೆಶ್ ಕ್ಯಾಂಡಿಡೇಟ್ಸ್ಗಳಾಗಿರ್ಬೋದು. ದಿಸ್ ಕ್ವಶನ್ ಪೇಪರ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 1 ಕಮಿಂಗ್. ಆಯಿತಾ? ಹಾಗಾಗಿ ದಯವಿಟ್ಟು 3 ಮಾಡಲ್ ಕ್ವಶನ್ ಪೇಪರು ಹಾಗೂ 2 ಪ್ರಿಪೇಟರಿ ಎಕ್ಸಾಮ್ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡಿಕೊಂಡು ವಿತ್ ಫುಲ್ ಕೀ ಆನ್ಸರ್ ರೆಡಿ ಇರಿ ಮಕ್ಕಳೇ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಯಾರಾದರೂ ಕಾಲೇಜಲ್ಲಿ ಸಂಪೂರ್ಣವಾದ ಕೀ ಆನ್ಸರು ಕಂಪ್ಯೂಟರ್ ಸೈನ್ಸಿಂದು
ಯಾವುದಾದ್ರೂ ಕಾಲೇಜಲ್ಲಿ ನಿಮ್ಮ ಹತ್ರ ಏನಂತೀರ ತಾವುಗಳು ಕಳಿಸಿದರೆ ವಾಟ್ಸಪ್ ಗ್ರೂಪಲ್ಲಿ ನಿಮ್ಮ ಕಾಲೇಜಲ್ಲಿ ದಯವಿಟ್ಟು ನಮ್ಮ ಒಂದು ಮೇಲ್ ಐ ಡಿಗೆ ಆಯಿತಾ ALLININONPDF99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐ ಡಿ. ನಮ್ಮ ಮೇಲ್ ಐ ಡಿಗೆ ಆ ಒಂದು ಕೀ ಆನ್ಸರ್ PDF ಕಾಪಿಯನ್ನು ಕಳಿಸಿಕೊಡಿ, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.